ಸನ್ಮಾರ್ಗ ವ್ರತಧಾರಿಗಳಿಗೆ ನಮಸ್ಕಾರ. ಕಲ್ಕಿ ಅರೈವ್ಡ್ ಯೂಟ್ಯೂಬ್ ವಾಹಿನಿಯ ಶ್ರೀ ಕಲ್ಕಿ ಲಿಖಿತ ಕೀಪುಮಾ ಸಮರಕಲೆಯ ಗ್ರಂಥ ವಿಶ್ಲೇಷಣೆಯ ಎಪಿಸೋಡ್ಗೆ ತಮಗೆಲ್ಲರಿಗೂ ಮತ್ತು ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳಿಗೂ ಸ್ವಾಗತ ಸುಸ್ವಾಗತ. ಜೈ ಕಲ್ಕಿ, ಜೈ ಜಗತ್ಪತೆ, ಪದ್ಮಾಪತೆ, ರಮಾಪತೆ, ಕೀಪುಮಾ ಕಲ್ಕೀಹ ಧರ್ಮಸ್ಥಾಪನಾರ್ಥೆ ಕಲಿಯುಗೆ. ನಮಸ್ಕಾರ ಎಲ್ಲರಿಗೂ. ಜೈ ಜಗನ್ನಾಥ್. ನಮಸ್ಕಾರ. ಇವತ್ತು ನಾವು ಕಲ್ಕಿ ಅರೈವ್ಡ್ ಯೂಟ್ಯೂಬ್ ವಾಹಿನಿಯ ಒಂದು ಮೂಲವನ್ನ ನೋಡ್ತಾ ಇದ್ದೀವಿ. ಇದರ ಶೀರ್ಷಿಕೆ ಕಲ್ಕಿ ಕಲಿಯುಗದ ಧರ್ಮ ಸಂರಕ್ಷಕ. ಇದರಲ್ಲಿ ಮುಖ್ಯವಾಗಿ ಭಾರ್ಗವ ಪುರಾಣದ್ದು ಅಂತ ಹೇಳಲಾಗುವ ಒಂದು ಶ್ಲೋಕ ಇದೆ, ಮತ್ತೆ ಕೀಪುಮಾ ಸಮರ ಕಲೆ ಅನ್ನೋ ಒಂದು ಕಾನ್ಸೆಪ್ಟ್, ಅದರ ಬಗ್ಗೆನೂ ವಿವರಣೆ ಇದೆ. ಸೊ ಇವತ್ತು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಲ್ವಾ? ಹೌದು, ಖಂಡಿತವಾಗಿ. ಆ ಶ್ಲೋಕದಿಂದ ಶುರು ಮಾಡೋಣ ಅಂದ್ರೆ ಅದು ಹೀಗಿದೆ: ಕೀಪುಮಾ ಕಲ್ಕೀಹ ಧರ್ಮಸ್ಥಾಪನಾರ್ಥೆ ಕಲಿಯುಗೆ. ಮೊದಲಿಗೆ ಈ ಶ್ಲೋಕದಲ್ಲಿರೋ ಪದಗಳ ಅರ್ಥ ಏನು ಮತ್ತೆ ಅದರ ಒಳಾರ್ಥ ಏನಾದ್ರೂ ಇದೆಯಾ? ಮೂಲದಲ್ಲಿ ಏನ್ ಹೇಳಿದ್ದಾರೆ? ಹೌದು, ಮೂಲದಲ್ಲಿ ಕೊಟ್ಟಿರೋ ಹಾಗೆ ಕೀ ಅಂದ್ರೆ ಸಂಸ್ಕೃತದಲ್ಲಿ ರಕ್ಷಕ ಅಂತ, ಪ ಅಂದ್ರೆ ಮಾಡುವವನು. ಸೊ ಕೀ ಪ ಅಂದ್ರೆ ರಕ್ಷಣೆ ಮಾಡುವವನು. ಓಕೆ, ರಕ್ಷಣೆ ಮಾಡುವವನು. ಹೌದು. ಆಮೇಲೆ ಉಮಾ ಪದ. ಸಾಮಾನ್ಯವಾಗಿ ಉಮಾ ಅಂದ್ರೆ ಪಾರ್ವತಿ ಅಥವಾ ಸ್ತ್ರೀ ಅಂತ ಅನ್ಕೋತೀವಿ, ಆದ್ರೆ ಇಲ್ಲಿ ಬೇರೆ ಅರ್ಥ ಇದೆಯಾ? ಹೌದು, ಇಲ್ಲಿ ಕೇವಲ ಸ್ತ್ರೀ ಅಂತ ಮಾತ್ರ ಅಲ್ಲ, ಪ್ರಕೃತಿ ಮತ್ತೆ ಸಂಸ್ಕೃತಿಯ ಸ್ವರೂಪ ಅಂತಾನೂ ಅರ್ಥ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಹೇಗೆ ಹೇಳೋದು, ವಿಸ್ತಾರವಾದ ಅರ್ಥ. ಹೌದೌದು, ಅಂದ್ರೆ ಬರೀ ವ್ಯಕ್ತಿಗತ ಸ್ತ್ರೀ ರಕ್ಷಣೆ ಅಲ್ಲ, ಅದಕ್ಕಿಂತ ದೊಡ್ಡದು, ಪ್ರಕೃತಿ ಸಂಸ್ಕೃತಿ ಎಲ್ಲ ಸೇರ್ಕೊಳ್ಳುತ್ತೆ. ಸರಿ, ಹಾಗಾದ್ರೆ ಕಲ್ಕಿ ಪದದ ಬಗ್ಗೆ ಏನ್ ಹೇಳುತ್ತೆ ಮೂಲ? ಕಲ್ ಅಂದ್ರೆ ಭವಿಷ್ಯ, ಅದು ಗೊತ್ತಿರೋದೆ. ಮತ್ತೆ ಕೀ ಎಂದೇ ಮೊದಲೇ ಹೇಳಿದಾಗೆ ರಕ್ಷಕ. ಸೊ ಒಟ್ಟಿಗೆ ಸೇರಿಸಿದ್ರೆ ಕಲ್ಕಿ ಅಂದ್ರೆ ಭವಿಷ್ಯದ ರಕ್ಷಕ. ಭವಿಷ್ಯದ ರಕ್ಷಕ, ಹೌದು. ಆಮೇಲೆ ಶ್ಲೋಕದ 2ನೇ ಸಾಲಿದೆಯಲ್ಲ, ಧರ್ಮಸ್ಥಾಪನಾರ್ಥೆ ಕಲಿಯುಗೆ ಅಂತೆ, ಅದು ಸ್ಪಷ್ಟಪಡಿಸುತ್ತೆ. ಅಂದ್ರೆ ಈ ರಕ್ಷಣೆ ಎಲ್ಲ ಯಾಕೆ ಅಂದ್ರೆ ಕಲಿಯುಗದಲ್ಲಿ ಧರ್ಮಸ್ಥಾಪನೆ ಮಾಡೋಕೆ ಅಂತ ಮೂಲದಲ್ಲಿ ವಿವರಿಸಿದ್ದಾರೆ. ಓಹೋ, ಹಾಗಾದ್ರೆ ಶ್ಲೋಕದ ಒಟ್ಟಾರೆ ಸಂದೇಶ ಕಲಿಯುಗದಲ್ಲಿ ಧರ್ಮಸ್ಥಾಪನೆಗೆ ಭವಿಷ್ಯದ ರಕ್ಷಕನಾದ ಕಲ್ಕಿ ಬರ್ತಾನೆ. ಅವನು ಉಮಾ ಅಂದ್ರೆ ಪ್ರಕೃತಿ ಸಂಸ್ಕೃತಿ ಸ್ತ್ರೀ ಸ್ವರೂಪಗಳನ್ನ ರಕ್ಷಣೆ ಮಾಡ್ತಾನೆ ಅಂತಾಯ್ತು. ಕರೆಕ್ಟ್, ಅದೇ ಮುಖ್ಯವಾದ ಪಾಯಿಂಟ್. ಇದು ಕೇಳಿದ್ಮೇಲೆ ಅದೇ ಮೂಲದಲ್ಲಿ ಹೇಳಿರೋ ಕೀಪುಮಾ ಸಮರಕಲೆ ಅನ್ನೋ ಪದ ಇದೆಯಲ್ಲ, ಅದರ ಬಗ್ಗೆ ಸಹಜವಾಗೇ ಕುತೂಹಲ ಬರುತ್ತೆ. ಅದು ಈ ಶ್ಲೋಕಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ? ಕೀಪುಮಾ ಅನ್ನೋ ಪದ ಶ್ಲೋಕದ ಕೀ ಪಾ ಉಮಾ ತರಾನೇ ಇದೆಯಲ್ಲ? ಹೌದು, ಹೋಲು ಸರಿಯಾಗಿ ಗಮನಿಸಿದಿರಿ. ಆಕ್ಚುಲಿ ಮೂಲದ ಪ್ರಕಾರ ಆ ಶ್ಲೋಕದ ಮೊದಲ ಭಾಗ ಏನಿದೆ, ಕೀಪಾ ಉಮಾ, ಅದೇ ಈ ಕಲೆಯ ಹೆಸರಿಗೆ ಮೂಲ. ಕೀಪುಮಾ ಸಮರ ಕಲೆ ಅಂದ್ರೆ ಏನು ಅಂತ ಮೂಲದಲ್ಲಿ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಏನು ಅಂತ? ಅದು ಹೀಗಿದೆ: ಪ್ರಕೃತಿ ಸಂಸ್ಕೃತಿ ಮತ್ತು ಸ್ತ್ರೀಯರ ಸಂರಕ್ಷಣೆಗಾಗಿ ಸನ್ಮಾರ್ಗ ಸುವಿದ್ಯೆಯ ಮೂಲಕ ಚೈತನ್ಯ ಸೌರಭ ಸ್ಥಿತಿ ತಲುಪುವ ಸನ್ಮಾರ್ಗವೇ ಕೀಪುಮಾ ಸಮರ ಕಲೆ. ಓ, ಸ್ವಲ್ಪ ದೊಡ್ಡ ವಾಕ್ಯ. ಇದರಲ್ಲಿ ಸಮರ ಕಲೆ ಈ ಪದಗಳಿಗೂ ವಿಶೇಷ ಅರ್ಥ ಇದೆಯಾ? ಖಂಡಿತ. ಇಲ್ಲಿ ಸಮರ ಅಂದ್ರೆ ನಾವು ಅನ್ಕೊಳ್ಳೋ ಹಾಗೆ ಬರೀ ಯುದ್ಧ, ಫಿಸಿಕಲ್ ಫೈಟಿಂಗ್ ಅಲ್ಲ. ಅದೊಂದು ಒಂಥರ ಕಂಕಣ ಬದ್ಧತೆಯ ಹೋರಾಟ ಅಂತ ಹೇಳಿದ್ದಾರೆ. ಕಂಕಣ ಬದ್ಧತೆ ಅಂದ್ರೆ ಕಮಿಟ್ಮೆಂಟ್. ಹೌದು, ಕಮಿಟ್ಮೆಂಟ್ ಇಂದ ಮಾಡೋ ಹೋರಾಟ. ಮತ್ತೆ ಕಲೆ ಅಂದ್ರೆ ಒಂದು ವ್ಯವಸ್ಥಿತ ಅಧ್ಯಯನ ಅಥವಾ ಒಂದು ಸಿಸ್ಟಮ್ಯಾಟಿಕ್ ಆದ ದಾರಿ, ಅನುಸರಿಸಬೇಕಾದ ಮಾರ್ಗ. ಸರಿ ಸರಿ, ಅಂದ್ರೆ ಇದೊಂದು ಶಿಸ್ತುಬದ್ಧವಾದ ಆಧ್ಯಾತ್ಮಿಕವಾದ ಹೋರಾಟದ ದಾರಿ, ಒಂದು ಡಿಸಿಪ್ಲಿನ್ ಇದ್ದ ಹಾಗೆ. ಇದರಲ್ಲಿ ಪ್ರಕೃತಿ ಸಂಸ್ಕೃತಿ ಸ್ತ್ರೀ ಸಂರಕ್ಷಣೆ ಮುಖ್ಯ ಅಂತ ಹೇಳುವಾಗ ಅಲ್ಲಿ ಒಂದು ಪದದ ಮೇಲೆ ತುಂಬಾ ಒತ್ತು ಕೊಟ್ಟಿದ್ದಾರೆ ಅಂತ ಅನ್ಸ್ತು, ಸಾತ್ವಿಕ. ಅದ್ರ ಬಗ್ಗೆ ಏನ್ ಹೇಳತ್ತೆ ಮೂಲ? ಹೌದು, ಅದು ಬಹಳ ಇಂಪಾರ್ಟೆಂಟ್. ಮೂಲ ಬರೀ ಪ್ರಕೃತಿ ಸಂಸ್ಕೃತಿ ಸ್ತ್ರೀ ಅಂತ ಹೇಳಲ್ಲ, ಅವುಗಳ ಸಾತ್ವಿಕ ಸ್ವರೂಪದ ರಕ್ಷಣೆ ಅಂತ ಹೇಳುತ್ತೆ. ಸಾತ್ವಿಕ ಸ್ವರೂಪ ಅಂದ್ರೆ ಮೂಲದ ಪ್ರಕಾರ ಪ್ರಕೃತಿ ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಸಾತ್ವಿಕ ವಾತಾವರಣ, ಸಂಸ್ಕೃತಿ ಅಂದ್ರೆ ಜನರ ಸಾತ್ವಿಕ ಸಂಸ್ಕಾರ, ಮತ್ತೆ ಸ್ತ್ರೀ ಅಂದ್ರೆ ಸಾತ್ವಿಕ ಸ್ವಭಾವದ ಕನ್ಯೆಯರು. ಓಕೆ. ಸೊ ಈ ಸಾತ್ವಿಕ ಗುಣಗಳು ಅಂದ್ರೆ ಶುದ್ಧವಾದ ಧಾರ್ಮಿಕವಾದ ಪಾಸಿಟಿವ್ ಆದ ಅಂಶಗಳನ್ನ ರಕ್ಷಿಸೋದೇ ಈ ಕೀಪುಮಾ ಸಮರಕಲೆಯ ಮುಖ್ಯ ಉದ್ದೇಶ. ಇದನ್ನ ಸನ್ಮಾರ್ಗ ಸುವಿದ್ಯೆಯ ಮೂಲಕ ಸಾಧಿಸಬೇಕು ಅಂತಾನೂ ಹೇಳಿದ್ದಾರೆ.
ಈ ಸಾತ್ವಿಕ ಅನ್ನೋ ಪದದ ಮೇಲಿನ ಒತ್ತು ನಿಜಕ್ಕೂ ಗಮನಿಸಬೇಕಾದದ್ದು. ಅಂದ್ರೆ ರಕ್ಷಣೆ ಎಲ್ಲದಕ್ಕೂ ಅಲ್ಲ, ಅದರ ಪ್ಯೂರ್ ಧಾರ್ಮಿಕ ರೂಪಕ್ಕೆ ಮಾತ್ರ ಸೀಮಿತ ಅನ್ನೋ ಹಾಗೆ. ಹೌದು, ಮೂಲದ ಆಶಯ ಅದೇ ರೀತಿ ಇದೆ. ಆಮೇಲೆ ಇದೇ ಮೂಲದಲ್ಲಿ ಕಲ್ಕಿಯನ್ನ ಕೀಪುಮ ಸಮರಕಲೆ ಗುರುಕುಲದ ಸ್ಥಾಪಕ, ಆತನೇ ಅದರ ಕರ್ತೃ ಅಂದ್ರೆ ಲೇಖಕ, ಆರಾಧ್ಯ ದೈವ ಮತ್ತೆ ಶಿಕ್ಷಣ ಸೇವಕ ಅಂತಾನೂ ಹೇಳಿದ್ದಾರೆ. ಇದು ಕಲ್ಕಿಯ ಪಾತ್ರಕ್ಕೆ ಇನ್ನೂ ಹಲವು ಡೈಮೆನ್ಷನ್ ಕೊಡ್ತಲ್ವೇ? ಖಂಡಿತವಾಗಿಯೂ. ನೋಡಿ, ಈ ಮೂಲದ ಪ್ರಕಾರ ಕಲ್ಕಿ ಕೇವಲ ಧರ್ಮ ರಕ್ಷಣೆ ಮಾಡೋಕ್ ಬರೋ ಅವತಾರ ಪುರುಷ ಅಷ್ಟೇ ಅಲ್ಲ. ಆತನೇ ಈ ಕೀಪುಮ ಸಮರಕಲೆ ಅನ್ನೋ ಸ್ಪೆಸಿಫಿಕ್ ಮಾರ್ಗವನ್ನ ಸ್ಥಾಪನೆ ಮಾಡಿದವನು, ಅದರ ತತ್ವಗಳನ್ನ ಬರೆದ ಲೇಖಕ, ಕರ್ತೃ. ಆ ಮಾರ್ಗಕ್ಕೆ ಅವನೇ ಆರಾಧ್ಯ ದೈವ ಕೂಡ. ಮತ್ತೆ ಅದೇ ಸಮಯದಲ್ಲಿ ಆ ಮಾರ್ಗವನ್ನ ಕಲಿಸೋ, ಬೋಧಿಸೋ ಶಿಕ್ಷಣ ಸೇವಕನೂ ಹೌದು. ಓ, ಇದು ಕಲ್ಕಿಯ ಪಾತ್ರವನ್ನ ಕೇವಲ ಒಬ್ಬ ವಾರಿಯರ್ ಅಥವಾ ರಕ್ಷಕ ಅನ್ನೋದ್ಕಿಂತ ತುಂಬಾ ದೊಡ್ಡದಾಗಿ ತೋರಿಸುತ್ತೆ. ಗುರು, ದೈವ, ಸೇವಕ ಎಲ್ಲವೂ ಒಬ್ಬನೇ. ಹೌದು, ಒಂಥರ ಕಾಂಪ್ರಿಹೆನ್ಸಿವ್ ರೋಲ್ ಇದ್ದಾಗೆ. ಈ ವಿವರಣೆ ನಿಜಕ್ಕೂ ಕಲ್ಕಿಯ ಬಗ್ಗೆ ಒಂದು ವಿಶಿಷ್ಟವಾದ ನೋಟವನ್ನ ಕೊಡುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಮೂಲದಿಂದ ನಾವು ಏನು ತಿಳ್ಕೋಬಹುದು? ಸಾರಾಂಶ ಏನು? ಒಟ್ಟಿನಲ್ಲಿ ಹೇಳೋದಾದ್ರೆ, ಈ ಮೂಲ ಭಾರ್ಗವ ಪುರಾಣದ್ದು ಎನ್ನಲಾದ ಶ್ಲೋಕವನ್ನ ಆಧಾರವಾಗಿಟ್ಕೊಂಡು ಕಲ್ಕಿಯ ಅವತಾರದ ಮುಖ್ಯ ಉದ್ದೇಶವನ್ನ ಕಲಿಯುಗದಲ್ಲಿ ಸಾತ್ವಿಕ ಗುಣಗಳಿರೋ ಪ್ರಕೃತಿ, ಸಂಸ್ಕೃತಿ ಮತ್ತೆ ಸ್ತ್ರೀಯರ ರಕ್ಷಣೆಗೆ ಫೋಕಸ್ ಮಾಡುತ್ತೆ. ಇದಕ್ಕೋಸ್ಕರ ಕೀಪುಮ ಸಮರಕಲೆ ಅನ್ನೋ ಒಂದು ನಿರ್ದಿಷ್ಟವಾದ, ಸಿಸ್ಟಮ್ಯಾಟಿಕ್ ಆದ, ಸ್ವಯಂಪೂರ್ಣವಾದ ಸನ್ಮಾರ್ಗವನ್ನ ಕಲ್ಕಿಯೇ ಸ್ಥಾಪನೆ ಮಾಡಿ ಅದನ್ನ ನಡೆಸ್ತಾನೆ ಅಂತ ಪ್ರತಿಪಾದಿಸುತ್ತೆ. ಮತ್ತೆ ಕಲ್ಕಿಯ ಮಲ್ಟಿಫೇಸೆಟೆಡ್ ರೋಲ್, ಸ್ಥಾಪಕ, ಲೇಖಕ, ದೈವ, ಸೇವಕ ಇದೆಲ್ಲವೂ ಆ ಮಾರ್ಗದ ಒಂದು ಹಾಲಿಸ್ಟಿಕ್ ನೇಚರ್ ಅನ್ನ ಸೂಚಿಸುತ್ತೆ. ಸರಿ, ಈ ಚರ್ಚೆಯಿಂದ ಒಂದಂತೂ ಸ್ಪಷ್ಟ. ರಕ್ಷಣೆ, ಧರ್ಮಸ್ಥಾಪನೆ ಅನ್ನೋ ಬ್ರಾಡ್ ಕಾನ್ಸೆಪ್ಟ್ಗಳಿಗೆ ಈ ಮೂಲ ಸಾತ್ವಿಕತೆ ಮತ್ತು ಕೀಪುಮ ಸಮರಕಲೆ ಅನ್ನೋ ಒಂದು ಸ್ಪೆಸಿಫಿಕ್ ಫ್ರೇಮ್ವರ್ಕ್ ಕೊಡುತ್ತೆ. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಹಾಗಾದ್ರೆ ಮುಂದಿನ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಈ ಸಾತ್ವಿಕ ಸ್ವರೂಪವನ್ನ ರಿಯಾಲಿಟಿಯಲ್ಲಿ ಗುರುತಿಸೋದು ಹೇಗೆ? ಮತ್ತೆ ಸನ್ಮಾರ್ಗ ಸುವಿದ್ಯೆ ಮೂಲಕ ಚೈತನ್ಯ ಸೌರಭ ಸ್ಥಿತಿ ತಲುಪೋದು ಅಂದ್ರೆ ಆ ಅನುಭವ ನಿಜವಾಗಿ ಹೇಗಿರ್ಬೋದು? ಇವೆಲ್ಲ ಮುಂದಿನ ಅನ್ವೇಷಣೆಗೆ ಅವಕಾಶ ಕೊಡುತ್ತೆ. ಇವುಗಳು ಆಳವಾಗಿ ಪರಿಶೀಲಿಸಬೇಕಾದ ಪ್ರಶ್ನೆಗಳು. ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕೆ ಧನ್ಯವಾದ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ನಿಮ್ಮಲ್ಲಿ ಏನಾದೋ ಸಂಶಯಗಳಿದ್ರೆ ಅಥವಾ ಕೀಪುಮ ಸಮರಕಲೆ ಗುರುಕುಲ ಸೇರಬಯಸಿದರೆ 8217351862 ಗುರುಕುಲ ಸಹಾಯವಾಣಿಗೆ ಕರೆ ಮಾಡಿ. ನಮ್ಮ ವಾಹಿನಿಗೆ ಚಂದಾದಾರರಾಗಿ ವಿಡಿಯೋ ಶೇರ್ ಮಾಡುವ ಮೂಲಕ ಸತ್ಯಯುಗ ಸೃಷ್ಟಿಗೆ ಸಹಕರಿಸಿ. ಧನ್ಯವಾದ. ಜೈ ಜಗನ್ನಾಥ.